ಬಿಗ್ ಬಾಸ್ ಸೀಸನ್ 12ರ ಒಂದು ಟ್ರೋಫಿಯನ್ನ ಗೆದ್ದಂತಹ ಗಿಲ್ಲಿ ನಟ ಅವರು ಇನ್ಮುಂದೆ ಯಾವ ರೀತಿ ಅಭಿಮಾನಿಗಳನ್ನ ಸಂಭಾಳಿಸ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಜನರ ಪ್ರೀತಿಯನ್ನ ಗಳಿಸುವಂಥದ್ದು ಸಾಕಷ್ಟು ಕಷ್ಟ. ಅದರೊಟ್ಟಿಗೆ ಇನ್ನೊಂದು ದೊಡ್ಡ ಕಷ್ಟ ಏನು ಅಂತಂದ್ರೆ ಆ ಜನರ ಪ್ರೀತಿ ಕಾಪಾಡಿಕೊಳ್ಳುವಂಥದ್ದು. ಗಿಲ್ಲಿ ನಟ ಅವರು ಇನ್ಮುಂದೆ ಅಭಿಮಾನಿಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ, ಅಭಿಮಾನಿಗಳನ್ನ ಎಲ್ಲಿ ಇಟ್ಕೊಂತಾರೆ ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಬಿಕಾಸ್ ಜನರ ಪ್ರೀತಿ ಅಂತ ಗಳಿಸ್ತಿರ್ತೀವಿ. ಆದ್ರೆ ಕೆಲವೊಂದು ವಿಚಾರಗಳು ಅಥವಾ ಕೆಲವೊಂದು ಸಮಯ ಸಂದರ್ಭಗಳಲ್ಲಿ ಆ ಒಂದು ಅಭಿಮಾನಿಗಳಿಗೆ ನಾವು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡದೇ ಇದ್ದಾಗ ಅದು ಬೇರೆ ತರನೇ ಪೋರ್ಟ್ರೇ ಆಗ್ತಾ ಹೋಗುತ್ತೆ. ಅಥವಾ ಅವರು ಯಾವ ಸಿಚುವೇಷನ್ ಅಲ್ಲಿ ಇರ್ತಾರೋ ಗೊತ್ತಿಲ್ಲ. ಇವ್ರು ಯಾವ ಸಿಚುವೇಷನ್ ಅಲ್ಲಿ ಇರ್ತಾರೋ ಗೊತ್ತಿಲ್ಲ. ಇಬ್ಬಿಬ್ಬರ ಸಮಯ ಸಂದರ್ಭಗಳು ಬೇರೆ ಆದಾಗ ಇಬ್ಬರ ಒಂದು ನಡವಳಿಕೆನೂ ಕೂಡನು ಬೇರೆ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರು ಅವ್ರದೇ ಆದಂತಹ ಟೆನ್ಷನ್ ಅಲ್ಲಿ ಇರ್ತಾರೆ. ಇವ್ರು ಇವ್ರದೇ ಆದ ಟೆನ್ಷನ್ ಅಲ್ಲಿ ಇರ್ತಾರೆ. ಆ ಒಂದು ಸಮಯ ಸಂದರ್ಭ ಮತ್ತೊಂದು ಆಯಾಮಕ್ಕೆ ತಗೊಂಡು ಹೋಗುವಂತದ್ದಾಗಿರ್ಬೋದು. ಮತ್ತೊಂದೇನಂತಂದ್ರೆ ಈ ಒಂದು ಸೀಸನ್ 12ರ ಒಂದು ಬಿಗ್ ಬಾಸ್ ಜರ್ನಿಯಲ್ಲಿ ಯಾರೆಲ್ಲ ಒಂದು ಕಂಟೆಸ್ಟೆಂಟ್ಸ್ ವಿನ್ ಆಗಿದ್ದಾರೆ. ಅಂದ್ರೆ 1ನೇ ಸೀಸನ್ ಇಂದ ಹಿಡಿದ್ಬಿಟ್ಟು 12ನೇ ಸೀಸನ್ ವರೆಗೂ ಯಾರೆಲ್ಲ ಕಪ್ ಅನ್ನ ಗೆದ್ದಿದ್ದಾರೋ ಅವ್ರು ಯಾರು ಕೂಡ ಸರ್ವೈವ್ ಆಗಿಲ್ಲ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಬಿಕಾಸ್ ಇದು ಈಗಿನ ಮಾತಲ್ಲ, ಮೊದಲಿನಿಂದಲೂ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗ್ತಾನೆ ಇತ್ತು. ಬಿಗ್ ಬಾಸ್ ಅಂತ ಹಾಡ್ತಾರೆ, ಬಿಗ್ ಬಾಸ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಕ್ವಶನ್ ಮಾರ್ಕ್ ಬಂದಾಗ ಏನಾಗಬಹುದು ಅಂತ ಹೇಳ್ಬಿಟ್ಟು. ಯಾಕಂತಂದ್ರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ರೀಸೆಂಟ್ ಆಗಿ ಕಳೆದ ವರ್ಷ ಬಿಗ್ ಬಾಸ್ ಸೀಸನ್ 11ರ ಕಪ್ ಅನ್ನ ಗೆದ್ದಿದಂತಹ ಹನುಮಂತ ಲಮಾಣಿ ಅವರೇ ಸಾಕ್ಷಿ ಅಂತಾನೆ ಹೇಳ್ಬೋದು. ಬಂದ್ರು ವೈಲ್ಡ್ ಕಾರ್ಡ್ ಮೂಲಕ ಚೆನ್ನಾಗಿ ಆಟವನ್ನ ಆಡಿದ್ರು. ಬಿಗ್ ಬಾಸ್ ಸೀಸನ್ 11ರ ಕಪ್ ಅನ್ನು ಕೂಡ ಮುಡಿಗೇರಿಸಿಕೊಂಡ್ರು. ಅದಾದ ನಂತರ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಇಷ್ಟೇನಾ ಬಿಗ್ ಬಾಸ್ ಮುಗಿದ ಮೇಲೆ ಬಿಗ್ ಬಾಸ್ ಅಲ್ಲಿ ವಿನ್ ಆಗಿರುವಂತಹ ವಿನ್ನರ್ಸ್‌ಗೆ ಯಾವುದೇ ಅವಕಾಶಗಳು ಸಿಗೋದಿಲ್ವಾ? ಹೆಂಗೆ? ಏನು? ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರಿಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದನ್ನ ಆ ಒಂದು ಆಯಾಮವನ್ನ ಗಿಲ್ಲಿ ನಟ ಅವರು ರೂಲ್ಸ್ ಬ್ರೇಕ್ ಮಾಡ್ತಾರಾ? ಅಥವಾ ಅದನ್ನ ಚೇಂಜ್ ಮಾಡ್ತಾರಾ? ಅನ್ನುವಂಥದ್ದು ಸಾಕಷ್ಟು ಜನರಿಗೆ ಒಂದು ಯಕ್ಷ ಪ್ರಶ್ನೆ. ಅದರ ಜೊತೆಗೆ ಕುತೂಹಲವನ್ನ ಮೂಡಿಸಿರುವಂಥದ್ದು. ಬಿಕಾಸ್ ಯಾಕಂತಂದ್ರೆ ಕಿರುತೆರೆಯಲ್ಲಿ ಸಾಕಷ್ಟು ಶೋಗಳು ಬರುತ್ತೆ. ಅದಾದ ನಂತರ ಒಂದಷ್ಟು ದುಡ್ಡನ್ನು ಕೂಡ ಮಾಡ್ಕೋಬಹುದು. ಬ್ಯಾಕ್ ಟು ಬ್ಯಾಕ್ ಶೋಸ್ ಬಂದಾಗ, ಬ್ಯಾಕ್ ಟು ಬ್ಯಾಕ್ ಈವೆಂಟ್ಸ್ ಬಂದಾಗ ಅವರು ಸಾಕಷ್ಟು ಒಂದು ತಮ್ಮದ ಒಂದು ಜೀವನ ಶೈಲಿಗೆ ಬೇಕಾಗುವಷ್ಟಹ ಒಂದಷ್ಟು ದುಡ್ಡನ್ನ, ಒಂದಷ್ಟು ಅಮೌಂಟ್ ಅನ್ನ ಮಾಡ್ಕೋಬಹುದು ಆ ಈವೆಂಟ್ಸ್ ಮೂಲಕ. ಅದಾದ ನಂತರ ಫ್ಯೂಚರ್ ಅಂತ ಬಂದಾಗ ಸಿನಿಮಾಗಳಾಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ಕರೆಕ್ಟ್ ಆಗಿ ಸಿಗೋದಿಲ್ಲ. ಫ್ಯೂಚರ್ ಸ್ಟೇಬಿಲಿಟಿ ಆಗಿ ಇರೋದಿಲ್ಲ ಅನ್ನುವಂಥದ್ದು ಕೂಡನು ಅಭಿಮಾನಿಗಳ ಮಾತಾಗಿದೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ವೋಟಿಂಗ್ ವಿಚಾರದಲ್ಲಾಗಿರ್ಬೋದು, ಕೆಲವೊಂದು ವಿಚಾರಗಳಲ್ಲಾಗಿರ್ಬೋದು, ಒಂದಷ್ಟು ಜನ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ವೀಕ್ಷಕರಿಗೆ ಯಕ್ಷ ಪ್ರಶ್ನೆಗಳು ಸಾಕಷ್ಟು ನಿಮ್ಮಲ್ಲಿ ಕಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಅದನ್ನ ಏನೇ ನಿಮ್ಮ ಪ್ರಶ್ನೆಗಳಿದ್ರು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಿಮ್ಮ ಅಭಿಪ್ರಾಯಗಳನ್ನ ಮತ್ತು ಅನಿಸಿಕೆಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಅಂಡ್ ಇನ್ನೊಂದೇನಂತಂದ್ರೆ ಬಿಗ್ ಬಾಸ್ ಸೀಸನ್ 12ರ ಗ್ರಾಂಡ್ ಫಿನಾಲೆಗೆ ಎಲ್ಲಾ ಕಂಟೆಸ್ಟೆಂಟ್ಸ್ ಕೂಡ ಬಂದಿದ್ರು. ಅದರಲ್ಲಿ ಕೆಲವೊಂದಷ್ಟು ಜನ ಕಂಟೆಸ್ಟೆಂಟ್ಸ್ ಮಿಸ್ ಆಗಿದ್ರು. ಅದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಮಂಜು ಭಾಷಿಣಿ ಅವರಾಗಿರ್ಬೋದು, ಜಾನ್ವಿ ಅವರಾಗಿರ್ಬೋದು, ಅಶ್ವಿನಿ ಎಸ್ ಎನ್ ಆಗಿರ್ಬೋದು, ಚಂದ್ರಪ್ರಭಾ ಅವರಾಗಿರ್ಬೋದು. ಇವ್ರು ಕೂಡ ಬಂದಿರ್ಲಿಲ್ಲ. ಯಾಕೆ ಅವ್ರಿಗೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ಏನಾದ್ರು ಅಸಮಾಧಾನವಾಯ್ತಾ? ಅಥವಾ ಇಲ್ಲ ಅಂತಂದ್ರೆ ಏನಾದ್ರೂ ತೊಂದರೆ ಆಯ್ತಾ? ಅನ್ನುವಂಥದ್ದು ಕೆಲವೊಂದಷ್ಟು ಜನ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರಿಗೆ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಗೆ ಮುತ್ತಿಟ್ಟಂತಹ ಹಳ್ಳಿ ಹೈದ ಗಿಲ್ಲಿ ಅವರು ಇವತ್ತು ಮಳವಳ್ಳಿಯಾದ್ಯಂತ ತಮ್ಮ ಹುಟ್ಟೂರಿನಲ್ಲಿ ಮೆರವಣಿಗೆ ಹೊರಡೋದ್ರ ಮೂಲಕ ತಮ್ಮ ಅಭಿಮಾನಿಗಳನ್ನ ಭೇಟಿ ಆಗ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳಿಲ್ಲದಂತೆ, ನಿನ್ನೆ ಬಿಗ್ ಬಾಸ್ ಮನೆ ಮುಂದೆ ನಡೆದಂತಹ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಎಲ್ಲಾ ಪೊಲೀಸ್ ಸಿಬ್ಬಂದಿಗೂ ಕೂಡ ಎಲ್ಲಾ ಜನರು ಕೂಡ ಸಹಕರಿಸಬೇಕು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗ್ದಂಗೆ ನೀವು ನೋಡ್ಕೋಬೇಕು. ಅಭಿಮಾನಿಗಳು ಅಭಿಮಾನವನ್ನ ವ್ಯಕ್ತಪಡಿಸಿ, ಆದ್ರೆ ಅಂಧಾಭಿಮಾನವನ್ನ ವ್ಯಕ್ತಪಡಿಸೋದಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನಿಮ್ಮನ್ನ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ಕೊಂಡು ಎಂಟರ್ಟೈನ್ ಮಾಡಿದಂತಹ ಗಿಲ್ಲಿ ನಟ ಅವರು ಬಂದಾಗ ಪ್ರತಿಯೊಬ್ಬರು ಕೂಡ ನೋಡ್ಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡಬೇಕು, ಅವ್ರ ಜೊತೆ ಒಂದು ಸೆಲ್ಫಿ ತಗೋಬೇಕು ಅಥವಾ ಆಟೋಗ್ರಾಫ್ ತಗೋಬೇಕು ಅನ್ನುವಂಥದ್ದು ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ಆದ್ರೆ ಸಮಯ ಸಂದರ್ಭ ಅನ್ನೋದು ಅಥವಾ ನಾವ್ ಎಲ್ಲಿದ್ದೀವಿ, ಯಾಕಂತಂದ್ರೆ ತುಂಬಾ ಕ್ರೌಡ್ ಅಂತ ಬಂದಿರುತ್ತಲ್ಲ, ಸೊ ಅಂತ ಒಂದು ಸಂದರ್ಭದಲ್ಲಿ ಯಾರಿಗೂ ಕೂಡ ತೊಂದರೆಗಳಾಗ್ದಂಗೆ ಒಬ್ಬ ಮಾನವೀಯತೆಯನ್ನ ಮೆರಿಬೇಕು ಅನ್ನುವಂಥದ್ದೇ ಎಲ್ಲರ ಒಂದು ಆ ಆಸೆ ಆಗಿದೆ ಅಂತಾನೆ ಹೇಳ್ಬೋದು. ಆಸೆ ಅಥವಾ ಅವರ ಒಂದು ಆಕಾಂಕ್ಷೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್‌ನ ಬಿಗ್ ಅಪ್ಡೇಟ್. ಒಟ್ಟಾರೆಯಾಗಿ ಇಷ್ಟೂ ದಿನಗಳ ಕಾಲ ಇದ್ದಂತಹ ಒಂದಷ್ಟು ಕುತೂಹಲಕ್ಕೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಸೀಸನ್ 12ರ ಟ್ರೋಫಿಯನ್ನ ಮುಡಿಗೇರಿಸಿಕೊಂಡು ಎಲ್ಲರ ಒಂದು ಕುತೂಹಲಕ್ಕೆ ತೆರೆ ಎಳೆದಿರುವಂತದ್ದು. ಬಿಗ್ ಬಾಸ್ ನಂತರ ಗಿಲ್ಲಿ ನಟ ಅವರ ಒಂದು ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ? ಏನ್ ತಗೋಬಹುದು? ಸಿನಿಮಾ ತಗೊಂತಾರಾ? ಅಥವಾ ಸೀರಿಯಲ್ಸ್ ಕಡೆ ವಾಲ್ತಾರಾ? ಅಥವಾ ರಿಯಾಲಿಟಿ ಶೋಗಳಲ್ಲೇ ಕಂಟಿನ್ಯೂ ಆಗ್ತಾರಾ? ಅಂಡ್ ಹಾಗೇನೆ ಬಂದಿರುವಂತಹ ರೆಮ್ಯುನರೇಷನ್‌ನ ತಗೊಂಡು ಅವರು ಊರಲ್ಲೇನೆ ಸೆಟ್ಲ್ ಆಗ್ಬೇಕು. ಒಳ್ಳೆ ಮನೆ ಕಟ್ಕೊಂಡು
ಅದ್ರ ಜೊತೆಗೆ ಒಳ್ಳೆ ಜಮೀನನ್ನ ತಗೊಂಡು ನಾನು ವ್ಯವಸಾಯವನ್ನೇ ಮಾಡಬೇಕು. ಸಿನಿಮಾ ಆಗಿರ್ಬೋದು, ಸೀರಿಯಲ್ಸ್ ಆಗಿರ್ಬೋದು, ರಿಯಾಲಿಟಿ ಶೋಗಳಾಗಿರ್ಬೋದು, ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳ ಅವಕಾಶಗಳು ಬಂದಾಗ ಬೆಂಗಳೂರಿಗೆ ಮಂಡ್ಯ ಹತ್ರನೇ ಇದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಬಂದು ಹೋಗೋಣ ಅನ್ನುವಂತಹ ಒಂದು ಮಾತನ್ನು ಕೂಡನು ಅವರು ಒಂದಷ್ಟು ಮಾಧ್ಯಮಗಳ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಬಿಗ್ ಬಾಸ್ ನಂತರ ಗಿಲ್ಲಿ ನಟ ಅವರ ಮುಂದಿನ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನುವಂಥದ್ದನ್ನ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದಾಗಿತ್ತು ಬಿಗ್ ಬಾಸ್ ಸೀಸನ್ 12ರ ಬಿಗ್ ಅಪ್ಡೇಟ್ ಅಂತ ಹೇಳ್ತಾ, ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.